ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಫ್ಯೂರಿ ಮಾತಾಡ್ತಿರೋದು. ಸೊ ಇವಾಗ ನಾನು ತಿರುವನಂತಪುರಂ ಅಥವಾ ತ್ರಿವೆಂಡ್ರಮಿಂದ 65 ಕಿಲೋಮೀಟರ್ಸ್ ದೂರ ಟ್ರಾವೆಲ್ ಮಾಡಿಬಿಟ್ಟು ಕ್ಯಾಬಲ್ಲಿ ವಾರ್ಕಳಾಗೆ ಬಂದಿದ್ದೀನಿ. ಇದೇ ನಂದು ವಾರ್ಕಳ ಬೀಚ್ ರೆಸಾರ್ಟ್. ರೂಮ್ ಟೂರ್ ಎಲ್ಲ ಆಮೇಲೆ ಕೊಡ್ತೀನಿ. ಸೊ ಇವಾಗ ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು ನೋಡ್ಬೋದು ನೀವೇ 5:16 ಆಗಿದೆ. ಸೊ ಸನ್ಸೆಟ್ ಟೈಮ್ ಇವಾಗ, ಅದಕ್ಕೋಸ್ಕರ ಸನ್ಸೆಟ್ನ ನೋಡೋಕೆ ಹೋಗೋಣ ಅಂತ. ಬಿಕಾಸ್ ವಾರ್ಕಳ ತುಂಬ ಫೇಮಸ್ಸು. ಸೊ ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಸೊ ನಾನು ಬುಕ್ ಮಾಡಿದ್ದು ಹಲೋ ವಾರ್ಕಳ ಬೀಚ್ ರೆಸಾರ್ಟ್ ಅಂತ. ಸೊ ಇದೇ ನೋಡಿ, ಹಿಂದೆ ರೂಮ್ ಕಾಣಿಸ್ಬೋದು. ಸೊ ಇವಾಗ ನಾನು ಕೇಳಿದ ಪ್ರಕಾರ ಅವರು ಸ್ಟ್ರೈಟ್ ಹೋಗ್ಬೇಕಂತ. ಇಲ್ಲಿ ಕಾಣುತ್ತೆ ಹೆಂಗಿದೆ ಅಂತ ಏರಿಯಾ ಫುಲ್ಲು ನೋಡ್ತಿರ್ಬೋದು. ಸ್ಟ್ರೈಟ್ ಹೋಗ್ಬಿಟ್ಟು ಆನ್ ದ ವೇ 1 ಕಿಲೋಮೀಟರ್ ಇದಂತೆ ವಾಕೇಬಲ್ಲು ಹೋಗ್ಬೋದಂತೆ, ಪ್ರಾಬ್ಲಮ್ ಇಲ್ಲ ಏನಿಲ್ಲ ಅಂತಂದರು. ಸೊ ಇಲ್ಲಿಂದ ಒಂದೇ ರೋಡ್ ಸ್ಟ್ರೈಟ್ ಹೋಗ್ಬಿಟ್ಟು ಮತ್ತೆ ಡೆಡ್ ಎಂಡ್ ಸಿಗುತ್ತಂತೆ, ಅಲ್ಲಿ ರೈಟ್ ಹೋಗ್ಬೇಕಂತೆ, ಅದಾದಮೇಲೆ ಲೆಫ್ಟ್ ಹೋಗ್ಬೇಕಂತೆ. ಸೊ ಇಲ್ಲಿ ನೋಡಿ ಒಂದು ಲಕ್ಸುರಿ ಕಾರ್ ಬಂದು ನಿಂತಿದೆ, ಸನ್ ವ್ಯೂ ಬೀಚ್ ರೆಸಾರ್ಟ್ ಅಂತ. ಸೊ ಈ ಕೇರಳ ಕಡೆ ಎಲ್ಲ ಹೆಂಗೆ ಅಂತಂದರೆ ರೋಡ್ಸ್ ಎಲ್ಲ ತುಂಬ ಕಂಜೆಸ್ಟೆಡು. ಸೊ ಚಿಕ್ಕ ರೋಡ್ಸ್ಗಳು, ಆ ಕಡೆಯಿಂದ ಒಂದು ವೆಹಿಕಲ್ ಬಂದು ಈ ಕಡೆಯಿಂದ ಒಂದು ವೆಹಿಕಲ್ ಹೋದರೆ ಮತ್ತೆ ಮೂವ್ ಆಗೋಕ್ಕೆ ಆಗೋಲ್ಲ, ಹಂಗಿರುತ್ತೆ. ನೀವೇ ನೋಡ್ಬೋದು ಎಷ್ಟು ಚಿಕ್ಕ ರೋಡ್ ಇದೆ ಅಂತ. ನಾನು ಹೋಗ್ತಿರೋ ಅಕ್ಕಪಕ್ಕ ಎಲ್ಲ ಕಡೆ ರೆಸಾರ್ಟ್ಗಳೇ, ಬೀಚ್ ರೆಸಾರ್ಟ್ಸು, ಆಮೇಲೆ ಎಲ್ಲ ಕೆಫೇಸ್ ನೋಡಿ. AUM ಕೆಫೆ ಅಂತ, ಆರ್ಗ್ಯಾನಿಕ್ ವಿಲ್ಲಾದಲ್ಲಿ ಆ್ಯಕ್ಚುಲಿ ಮಸಾಜ್ ಫೇಮಸ್ಸು. ಹಂಗಂತ ಥೈಲ್ಯಾಂಡ್ ಥರ ಎಲ್ಲ ಅಷ್ಟು ಗ್ರೇಟಾಗಿರುತ್ತೆ ಅಂದಿರಲ್ಲ, ಬಟ್ ಇಟ್ಸ್ ಒನ್ ಆಫ್ ಎ ಕೈಂಡ್, ಚೆನ್ನಾಗಿರುತ್ತೆ. ಸೊ ಸನ್ಸೆಟ್ ಆಗೋಕ್ಕೆ ಹೆಂಗಿದೆ ನೋಡಿ. ಸೊ ಇವನು ಆ್ಯಕ್ಚುಲಿ ಹೇಳಿ ನಮ್ಮ ಹೋಟೆಲ್ ಮ್ಯಾನೇಜರ್ ಹೇಳಿದ್ದು ಸ್ಟ್ರೈಟ್ ಹೋಗಿ ಡೆಡ್ ಆ್ಯಂಡ್ ರೈಟ್ ತೊಗೊಳ್ಳಿ ಅಂತ. ಬಟ್ ಎಲ್ಲ ಕಾಟೇಜಸ್ ಇದೆ ಇಲ್ಲೆಲ್ಲ. ಸೊ ಇಲ್ಲಿ ದಾರಿ ಇದೆಯಲ್ವ ಗೊತ್ತಿಲ್ಲ, ಮುಂದೆ ಹೋಗಿ ನೋಡಬೇಕು. ಒಣಗೋಗಿರೋ ಇದರಲ್ಲಿ ಸೌಗೆಲ್ಲ ಏನೋ ಇದು ಮಾಡಿಬಿಟ್ಟಿದ್ದಾರೆ, ಚಪ್ರ ಮಾಡಿ ಹಾಕೊಂಬಿಟ್ಟಿದ್ದಾರೆ. ಡೆಡ್ ಆ್ಯಂಡ್ ರೈಟ್ ಅಂದರೆ ಮೋಸ್ಟ್ಲಿ ಇದೇನಾ ಚಿಕ್ಕ ರೋಡು ಬೀಚಿಗೆ? ಹೌದು ಇದೆ. ಹೇಳಿದ್ನಲ್ವಾ ಹೆಂಗಿದೆ ನೋಡಿ ರೋಡು, ಎಷ್ಟು ಸ್ಟೀಪಾಗಿದೆ. ಫುಲ್ ಚಿಕ್ಕ ರೋಡು, ಫುಲ್ ಚಿಕ್ಕ ಪಾತ್ ಹೋಗೋಕ್ಕೆಲ್ಲ ಮಜಾ ಇದೆ. ಸೊ ಇಲ್ಲಿಂದ ಆ್ಯಕ್ಚುಲಿ ಒರಿಜಿನಲ್ ವಾರ್ಕಳ ಶುರು ಆಗುತ್ತೆ. ಸೊ ಇದು ಕ್ಲಿಫ್ ಅಂತ, ಕ್ಲಿಫ್ ಶಾಪಿಂಗ್. ಕ್ಲಿಫ್ ಅಂದರೆ ಏನಂತ, ಪ್ಲಸ್ ಇದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಬಟ್ ನಾನು ಆ್ಯಕ್ಚುಲಿ ವಾರ್ಕಳ ಬಂದುಬಿಟ್ಟು ಲಾಸ್ಟ್ 3 ಇಯರ್ಸ್ ಆಯಿತು. ನಾನು, ರೋಹನ್, ಸಮಿತ್, ಪ್ರಶಾಂತ್, ಶ್ರೀಧರ್, ನಮ್ಮ ಹಳೆ ಕಾರ್ಡಿಯಲ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಸೊ ಅದೇ ಲಾಸ್ಟ್ 3-4 ಇಯರ್ಸ್ ಆಯಿತು. ನಾನು ಫಸ್ಟ್ ಇಯರ್ BDS ಮಾಡಬೇಕಂದ್ರೆ 3 ಇಯರ್ಸ್ ಆಯಿತು. ಸೊ ಆಫ್ಟರ್ 3 ಇಯರ್ಸ್ ಬರ್ತಾಯಿದ್ದೀನಿ ನೋಡಿ. ಬಂದ ತಕ್ಷಣ ನಾರ್ಮಲ್ ಕ್ಲಾತಿಂಗ್ಸ್ ಇದೆ, ಇಲ್ಲೇನೋ ಸೇಲ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಮೋಸ್ಟ್ಲಿ ಸಮಥಿಂಗ್ ಏನೋ ಆರ್ನಮೆಂಟ್ಸ್, ಆ್ಯಂಕ್ಲೆಟ್ಸ್ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಪ್ಲಸ್ ಇಲ್ಲೆಲ್ಲ ವುಮೆನ್ ಡ್ರೆಸ್ಸಿಂಗ್ಸ್ ಎಲ್ಲ ಇದೆ. ಇಲ್ಲಿ ಏನಿದೆ ಅಂಗಡಿ ಒಳಗೆ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಶಾಪಿಗೆ ಹೋಗ್ತಿರೋದು. ಸೊ ಕ್ಲೋತಿಂಗ್ ಶಾಪ್ ಇದು, ಎಲ್ಲ ರೀತಿ ಕ್ಲೋತಿಂಗ್ಸ್ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ಎಲ್ಲ ವುಮೆನ್ಸ್ ಕ್ಲೋತಿಂಗ್ ಆಗಲಿ, ಮೆನ್ಸ್ ಕ್ಲೋತಿಂಗ್ ಆಗಲಿ. ಮೆನ್ಸ್ ಕ್ಲೋತಿಂಗ್ ಇಲ್ಲ ಅನಿಸುತ್ತೆ, ವುಮೆನ್ಸ್ ಕ್ಲೋತಿಂಗ್ ಎಲ್ಲ ಇದೆ ಇಲ್ಲಿ. ಬ್ಯಾಗ್ಸ್ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಬ್ಯಾಗ್. ಜೂಟ್ ಬ್ಯಾಗ್ ಇವೆಲ್ಲ, ಇದು ಅಷ್ಟೇ ಜೂಟ್ ಬ್ಯಾಗು. ಪ್ಲಸ್ ಆಸ್ಥೆಟಿಕ್ಕಾಗಿ ಇದು ಮಾಡಿದ್ದಾರೆ, ಕಪ್ಪೆ ಚಿಪ್ಪೆಲ್ಲ ಇದು ಹಾಕಿದ್ದಾರೆ. ಸೊ ಹಿಂಗಿದೆ. ಹುಡುಗಿ ಎದುರು ಬಿಡ್ತು ನಾನೇನೋ ಹೇಳ್ತೀನಿ ಅಂತ. ಸೊ ಬಟ್ಟೆ ಎಲ್ಲ ಹಿಂಗಿದೆ. ಸೊ ಮುಂದೆ ಹೋಗ್ತಾ ನೋಡೋಣ ಬನ್ನಿ. बैग का प्राइस कितना है? वो हिमालयन समथिंग वाला बैग. ए बैग हाँ, वो वाला 650 का कम नहीं है ना? कम ही बोला है, हम पे का है वो हाँ 650 कम करो, मैं परचेज करेंगे. 550 देगा रे. 450 देता हूँ. नहीं बे, ये डैमेज हुआ था हाँ थोड़ा खराब हो गया. दूसरा बैग है क्या? दूसरा नहीं है, ऐसे में है, देखो इसमें चाहिए. ये लेडीज़ होता है इसलिए मेरे को ये बैग चाहिए. इसका प्राइस कितना है? वो 950 का है, ऐसा ओह. वाला है, देखो इसी में चाहिए. ये सिर्फ लेडीज़ बैग है ना? नहीं जेंट्स का है. मैं देख ये सकता क्या? ladies, हाँ, ओ बैग हाँ. ये जेंट्स का. हेम्प ನ್ಯಾಚುರಲ್ ಹೆಂಪಲ್ಲಿ ಮಾಡಿದ್ದಾರೆ, THC ಫ್ರೀ ಅಂತಿದೆ. ये कितना है मैम? प्राइस कितना है? 600
600, वो भी 600। ये तो अच्छा है ये भैया। छोटा वाला है ना? छोटा है लेकिन ये तो हार्ड बहुत है बनाने में। ये भी अलग है मॉडल है। 300 देता मैं। इसका 300 नहीं। ये छोटा बैग है ना? नहीं अलग मॉडल है भैया। इसका पॉकेट देखो ये बनाने में बहुत ही अच्छा। 2 पॉकेट है क्या? हाँ ये भी है और देखो मैम मैं 300 दे दूँगे। अंदर एक भी है purchase। देखो pocket। जूट क्वालिटी है क्या? ये हेम्प है हेम्प। हेम्प ओके। जूट ये वैसा वाला। 300 में पे करेंगे अभी। 300 नहीं आता 500 देगा। पॉइंट बहुत ज़्यादा हुआ। हेम्प का है भैया ये। क्वालिटी देखो वॉशेबल है कितना भी यूज़ करो कुछ नहीं होगा ये। तो ये भी जिप है। ये देखो मैं 300 दे देंगे। 300 में नहीं आता है खरीदी जास्ती का है। 350 लास्ट। 380 खरीदी है तो सच में भैया ये पॉकेट आप देखो ये बैग बैग अच्छा है। दूसरा बैग में देख सकते हैं क्या? 500-600 में देता है एक ही। एक कलर है और एक कलर है लास्ट 3 एक पीस देख सकते हैं क्या? हाँ। वो डार्क वाला। सब खत्म हो गया है इतना ही। ओके ओके। ಇದು 350 ಹೇಳ್ತಿದ್ದಾರೆ बट मैं ये परचेज करेंगे। दीदी देखो 350 फाइनल। 350 नहीं आता है भैया हमको लॉस हो जाएगा। 350 में परचेज करेंगे। 450 देगा ठीक है। नहीं 350 लास्ट। 450 है इतना तो कम ही किया है और क्या कम। देखो 350 तो मैं अभी भी पे 350 करेंगे। नहीं 350 नहीं दीदी मेरे पास 350 है इसलिए। देखो ये अच्छा है मैं परचेज भी करेंगे और मेरा दोस्त भी आएंगे अभी। आएंगे भैया लेकिन ये तो हमको परवड़ना चाहिए ना लॉस करके कैसे देंगे। 400 दे दो। नहीं 20 रुपये इतना ही मिलेगा। मेरे और- पास 300 है इसलिए मैं 350 बोला। नहीं लास्ट 400 देगा। 3 500-600 में बेचता है भैया इतना कम 350 रुपया प्रॉफिट ले रहा है कोई ज़्यादा हाँ नहीं दे रहा। 350 बोला तो मैं पक्का परचेज करेंगे इसलिए। फाइनल देगा देखो 400 तो 20 रुपये इतना ही प्रॉफिट होता है हमको। क्वालिटी अच्छा है क्वालिटी पे देख के तो बोलो वो 30-20 के लिए क्या कुछ खाएगा तो चला जाएगा। अच्छा क्वालिटी मेमोरी तो रह ಓಕೆ जाएगा भैया। ಈ ಬ್ಯಾಗ್ನ 380 ರುಪೀಸ್ ತೊಗೊಂಡಿದ್ದೀನಿ ಕ್ವಾಲಿಟಿ अच्छा है ना? क्वालिटी अच्छा है Okay. यूज़ करके देख ಈ लो। ಬ್ಯಾಗ್ 380 ತೊಗೊಂಡಿದ್ದೀನಿ ಸೊ ಓಕೆ 380 380 नहीं भैया नहीं नहीं मैं अभी भी बोला 380 नहीं फाइनल 400 है है। नहीं 380 तो परचेज करेंगे। नहीं लास्ट 400 होता है हमको पड़ता ही नहीं। 350 तो अब मैं 350 नहीं, बोला और नहीं। 380 380 खरीदी है भैया 400 में देंगे 20 रुपया इतना ही मिलेगा। आप 20 के लिए सोच रहे हैं इतना मेहनत करते हैं तो 20 प्रॉफिट ಓಕೆ ನೋಡಪ್ಪ 400 रुपीस पे ಮಾಡ್ತೀನಿ ಇವರಿಗೆ ಆ ಬ್ಯಾಗಿಗೆ। इस बैग में क्या क्या रख सकते हैं? कुछ भी छोटा मोटा छोटा-मोटा कैमरा, सब। फोन वोन कुछ भी। 1 ಮಿನಿಟ್ ಸೊ ಇವಾಗ ಈ ಬ್ಯಾಗ್ ಹೇಳಿದ್ದೀನಿ ಅವ್ರಿಗೆ ತಗೊಳಕ್ಕೆ। ಸೊ ಆ ಬ್ಯಾಗ್ ಚಿಕ್ಕದಾಗುತ್ತೆ ಅಂತ ಈ ಬ್ಯಾಗ್ ಸ್ವಲ್ಪ ದೊಡ್ಡದಿದೆ ಅದಕ್ಕೋಸ್ಕರ ಆಯಿತು ಅಂತ ಓಕೆ। ಸೊ ಇವಾಗ ಈ ಶಾಪ್ ಮಾಡಿದ್ನಲ್ವಾ ಪರ್ಚೇಸ್ ಮಾಡಿದ್ದೀನಿ 2 ದಿನದಲ್ಲಿ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಕ್ಲೋಸ್ ಮಾಡ್ತೀನಿ ಅಂದರು। ಸೊ ಅವ್ರಿಗೂ ವ್ಯಾಪಾರ ಆಗಲಿ ಅಂತ ನನಗೂ ಸ್ವಲ್ಪ ಬ್ಯಾಗ್ ಇಷ್ಟ ಆಯಿತು। ಹೆಂಪ್ ಬ್ಯಾಗ್ ಇದು ಜೂಟೆಲ್ಲ ಸೊ ಹಿಂಗಿದೆ ನೋಡಿ ಇದು 600 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಬಟ್ ಆ ಚಿಕ್ಕದಕ್ಕೇ 450 ರೂಪಾಯಿ ಹೇಳ್ತಿದ್ರು ಸೊ ಇದನ್ನೇ ತಗೊಂಬಿಟ್ಟು ದೊಡ್ಡ ಬ್ಯಾಗ್ನ। ಸೊ ಹೆಂಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಇಲ್ಲಿ ನೋಡ್ಬಿಟ್ಟು। ಆ ಫಸ್ಟ್ ಅಂಗಡಿ ಆಚೆನೇ ಹೆಂಗೆ ಕಾಣುತ್ತೆ ನೋಡಿ ಬೀಚ್ ವಾರ್ಕಳ ಕ್ಲಿಫ್ ಮೇಲೆ ನಿಂತಿದ್ದೀನಿ ಸಾಕಾಗಿದೆ ವೈಬ್ ಮಾತ್ರ। ಸೋಲೋ ಟ್ರಾವೆಲ್ ಮಾಡೋಕ್ಕೆ ಮಾತ್ರ ಎಷ್ಟು ಮಜಾ ಬರುತ್ತೆ ಅಂತಂದರೆ ನಾನು ನೋಡಿ ಕಲ್ತ್ಕೊಳ್ಳಿ ಅಷ್ಟೇ ಜಾಸ್ತಿ ಏನು ನಾನು ನೋಡಿ ಕಲ್ತ್ಕೊಳ್ಳಿ ಎಷ್ಟು ಎಂಜಾಯ್ ಮಾಡ್ತೀನಿ ಲೈಫ್ನ ಅಂದರೆ ಅದೇ ರೀತಿ BDS ಮುಗಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಡಾಕ್ಟರ್ ಆಗ್ತಿದ್ದೀನಿ ಮಜಾ ಬರುತ್ತೆ। ಸೊ ಇಲ್ಲೊಂದು ಶಾಪ್ ಇದೆ ಸೊ ವೆನಮ್ ಚೆಡೀಸ್ ಥರ ಏನೋ ಸೇಲ್ ಮಾಡ್ತಿದ್ದಾರೆ ಇದು ಸೇಮ್ ಇರಬೇಕು ಮೋಸ್ಟ್ಲಿ ಇದು ಸೇಮ್ ಅಂಗಡಿನೇ ಹೌದು। ಸೊ ಇಲ್ಲೂ ಸೇಮ್ ನಾನು ಅವಾಗ ಏನು ಪರ್ಚೇಸ್ ಮಾಡಿದೆ ಆ ಥರನೇ ಇದೆ। ಸೊ ಇಲ್ಲೂ ಬೀಚ್ ಡ್ರೆಸ್ ಸೇಮ್ स्लीपर आउटसाइड हाँ ओके इट्स फाइन। बैग इस तरफ बैग प्राइस कितना है? इस तरफ ये वाला बैग 800 ओके। ಇವಾಗ ನಾನು ಪರ್ಚೇಸ್ ಮಾಡಿದ್ನಲ್ಲ ಅದೇ ಸೇಮ್ ಬ್ಯಾಗ್ ಕೇಳಿದೆ ಎಷ್ಟು ಅಂತ 800 ರೂಪಾಯಿ ಹೇಳ್ತಿದ್ದಾರಂತೆ। ಸೊ ನಾನು ತಗೊಂಡಿದ್ದು 600 ರೂಪಾಯಿಗೆ ಇವಾಗ 800 ರುಪೀಸ್ ಹೇಳ್ತಿದ್ದಾರೆ। ಸೊ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಬಾರ್ಗೇನ್ ಮಾಡೋದಕ್ಕೂ ಮತ್ತು ಇದಕ್ಕೂ। ಇಲ್ಲಿದೆ ಹೆಂಗೆ ಕಾಣುತ್ತೆ ನೋಡಿ ಬೀಚ್
ಸೈಕಾಗಿದೆ ಮಾತ್ರ. ಸೊ ಕ್ಲಿಫ್ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಪ್ಲಸ್ ಯಾವ ಶಾಪ್ ಸಿಗುತ್ತೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ಆ ಥರನೇ ನೋಡ್ತಿರ್ಬೋದು ನೀವು. ಇವೆಲ್ಲ ಕೆಫೇಸು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಸ್ಯಾಂಟಾ ಕ್ಲಾಸ್ ಕೆಫೆಗೆ ಹೋಗಿದ್ವಿ, ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಮೋಸ್ಟ್ಲಿ. ಸೊ ಹೆಂಗಿದೆ ಗೈಸ್, ಹೆಂಗಿದೆ, ಸಾಕಾಗಿದೆ ಟ್ರಿಪ್ ಮಾತ್ರ, ಒಳ್ಳೆ ವೈಬ್ ಇದೆ. ಸೊ ನೋಡ್ಬೋದು ಹಿಂದೆ ಸನ್ಸೆಟ್ ಆಗ್ತಾಯಿದೆ, ಕಾಣುತ್ತಲ್ವಾ? ಅಲ್ಲೇ ಸನ್ಸೆಟ್ ಆಗ್ತಾಯಿದೆ, ನಾನು ಇಲ್ಲೇ ಇದ್ದೀನಿ. ಸೊ ಇದೊಂದು ಕೊಟ್ಟಿದೆ ನೋಡಿ, ವಾರ್ನಿಂಗ್ ಕ್ಲಿಫ್ ಎಡ್ಜ್ ಅಂತ, ಮನುಷ್ಯ ಬೀಳೋ ಥರ. ಬಿಕಾಸ್ ಇಲ್ಲೇನೂ ಇಲ್ಲ ನೋಡಿ ಗ್ಯಾಪು, ಇದು ಬಿಟ್ಟರೆ ಇಲ್ಲೇ ಸಮುದ್ರ, ಇಲ್ಲೇ ಪಾತಾಳ, ಹಿಂಗೆ ಇಲ್ಲೇ ಬಿದ್ದೋಗ್ತೀರ. ಸೊ ಈ ಥರ ಎಲ್ಲ ಇದೆ. ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡಿ ಕ್ಲಿಪ್ ಮಾತ್ರ, ಸೆಕ್ಸಿ ಆಗಿದೆ ಮಾತ್ರ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟೋರಿಗೆಲ್ಲ ಸ್ವಲ್ಪ ವೀಡಿಯೋಸ್ ಬೇಕು. ಸೊ ಇವಾಗ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಬಿಟ್ಟು ಮತ್ತೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಸ್ಟೋರಿ ಇಲ್ಲ ಅಂದರೆ ಮತ್ತೆ ಸರಿಯಾಗಲ್ಲ. ಸೊ ಲೆಟ್ ಸ್ಟಾರ್ಟ್.